ಜೈ ಹಿಂದ್. ಭಾವಿ ಅಗ್ನಿವೀರರಿ, ಇಂದು ಫಿಸಿಕಲ್ ಇಲ್ಲ, ಈಗ ಮೆಡಿಕಲ್ ಪ್ರಾರಂಭ ಆಗಿವೆ. ನೀವು ಗಮನಿಸ್ಬೋದು, ಇನ್ನೂ ಮೆಡಿಕಲ್ 26 ತಾರೀಕುವರೆಗೂ ಇದೆ. ಇವತ್ತು ನಿನ್ನೆ ದಿವಸ ಲಾಸ್ಟ್ ಫಿಸಿಕಲ್ ಫೈನಲ್ ಅದು. ಈಗ ನೀವು ಖಾಲಿ ಗ್ರೌಂಡನ್ನು ನೋಡ್ತಾಯಿದ್ರಿ. ಅಭ್ಯರ್ಥಿಗಳು ಗಮನಿಸಬೇಕು, ಈ ರ್ಯಾಲಿಯಲ್ಲಿ ಯಾರು ಮೆಡಿಕಲ್ ಅನ್ಫಿಟ್ ಆಗಿದ್ರಿ ಅವ್ರಿಗೆ ಈಗಾಗಲೇ ಡೇಟ್ಗಳನ್ನ ಹಾಕಿ ನಿಮಗೆ ಕೊಟ್ಟಿದ್ದಾರೆ. ಬೆಂಗಳೂರು ಕಮಾಂಡೋ ಹಾಸ್ಪಿಟ್ಲಿಗೆ ಕರೆಕ್ಟ್ ನಿಮ್ಗೆ ಯಾವ ಡೇಟ್ ಕೊಟ್ಟಿರ್ತಾರೆ ಅದೇ ಡೇಟಿಗೆ ನೀವು ಅಲ್ಲಿ ಹಾಜರಿರಬೇಕು. ನೀವು ಆ ಡೇಟಿಗೆ ಹಾಜರಿರಲಿಲ್ಲ ಅಂದರೆ ನಿಮ್ಮನ್ನ ಅಬ್ಸೆಂಟ್ ಮಾಡ್ತಾರೆ, ಮತ್ತು ತಿರುಗಿ ಹೋದ್ರೆ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಈಗಾಗಲೇ ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಅವ್ರಿಗೆ ಫಿಟ್ ಅಂತ ಹೇಳಿದರೆ ಫೈನಲ್ ಅಂತಿಮ ಮೆರಿಟ್ ನ್ಯಾಗ ಬರ್ತೀರಿ ನೀವು. ಅದೇ ರೀತಿಯಾಗಿ ಗಮನಿಸಬೇಕು, ಇವತ್ತು ಪೂರ್ತಿ ಗ್ರೌಂಡ್ ಎಲ್ಲ ಖಾಲಿ ಅದ. ಇವತ್ತು ಮೆಡಿಕಲ್ ಸ್ಟಾರ್ಟ್ ಅದ. ಇವತ್ತು ನಾಳೆ ನಾಡಿದ್ದು ಮೆಡಿಕಲ್ ಸ್ಟಾರ್ಟ್ ಅದ. ಮೆಡಿಕಲ್ ಮುಗಿಸೋರಿ ಆಮೇಲೆ ಕರೆಕ್ಟ್ ಟೈಮ್ಗೆ ಅನ್ಫಿಟ್ ಆದಂಥ ಅಭ್ಯರ್ಥಿಗಳು ಅಲ್ಲಿ ಹೋಗಬೇಕು. ಇಲ್ಲಿ ಕೆಲವೊಂದು ಅಭ್ಯರ್ಥಿಗಳು ನಿನ್ನೆ ದಿವಸ ಕಮೆಂಟ್ಗಳನ್ನು ಮಾಡಿದರು. ಆ ಕಮೆಂಟಿಗೆ ಆನ್ಸರನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಇಲ್ಲಿ ಅವರು ಕಮೆಂಟ್ ಮಾಡಿದ್ದಾರೆ, ಸರ್ ಆರ್ಮಿಗೆ ಅಪೆಂಡೆಕ್ಸ್ ಆಪ್ರೇಷನ್ ನಡೀತಾರೆ ಸರ್ ರೀ ಅಂದನ. ಅಂದ್ರೆ ಅಪೆಂಡೆಕ್ಸ್ ಆಪ್ರೇಷನ್ ಅಲ್ಲಿ ಸ್ಟಿಚ್ ಕಡಿಮೆ ಇದ್ದು ಅಂದ್ರೆ ನಡೀತದೆ. ಆ ಸ್ಟಿಚ್ಗಳನ್ನ ಚೆಕ್ ಮಾಡಿ ನೋಡ್ತಾರೆ ಅವರು. ಅದು ನೋಡಿ ಅದು ಏನು ತೊಂದರೆ ಇಲ್ಲಾಂದ್ರೆ ನೀವು ಫಿಟ್ ಆಗ್ತೀರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಇಂಡಿಯನ್ ಆರ್ಮಿ ವುಮನ್ಸ್ GD ವೇಟ್ ಹೈಟ್ ಎಷ್ಟು ರೀ ಸರ್ ಅಂದರೆ. ಇಲ್ಲಿ ಇಂಡಿಯನ್ ಆರ್ಮಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಹೈಟ 162 ಸೆಂಟಿಮೀಟರ್ ಮ್ಯಾಲಿರಬೇಕು. ಆಮೇಲೆ ವೇಟ 40 kg ಮ್ಯಾಲಿರಬೇಕು. ಅದೇ ರೀತಿಯಾಗಿ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ, ಫೈನಲ್ ಸಿಲೆಕ್ಷನ್ ಲಿಸ್ಟ್ ಆರ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಸರ್ ಮಂಗಳೂರು ಏರೋದಂದ್ರೆ. ಈಗಾಗಲೇ ಮೆಡಿಕಲ್ ಪ್ರಾರಂಭದವ, ಮೆಡಿಕಲ್ ಎಲ್ಲ ಮುಗಿದ ಮೇಲೆ ಬಿಡ್ತಾರೆ. ಅದು ನೆಕ್ಸ್ಟ್ಪ ಅಂದರೆ ಆಗಸ್ಟ್ ತಿಂಗಳಲ್ಲಿ ಬಿಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಯಸ್ಟರ್ಡೇ ಐ ಆಮ್ ಕ್ಲಿಯರ್ಡ್ ಮೆಡಿಕಲ್ ಟೆಸ್ಟ್ ಸರ್, ಟೆಲ್ ಮಿ ಹೌ ಮೆನಿ ಪೋಸ್ಟ್ಸ್ ಆರ್ ದೇರ್ ಇನ್ ಮಂಗಳೂರು ಏರೋ ಅಂದರೆ. ಇಲ್ಲಿ ಇಷ್ಟ ಪೋಸ್ಟ್ ಅಂತೇಳಿ ಅಡ್ವಾನ್ಸಾಗಿ ಹೇಳಿರಂಗಿಲ್ಲ, ಲಾಸ್ಟ್ ಅಂತಿಮ ಮೆರಿಟನ್ನು ನೋಡಿಕೊಂಡು ಅಲ್ಲಿ ಪೋಸ್ಟ್ಗಳನ್ನು ಮಾಡ್ತಾರೆ. ಆದರೂ 800ರಿಂದ 1100ವರೆಗೆ ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಕಮೆಂಟನ್ನು ನೋಡ್ಬೋದು, ಸರ್ ಬೆಳಗಾವಿ ಡೇಟ್ ಯಾವಾಗ ಸರ್ ಅಂದರೆ. ಈಗಾಗಲೇ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ನವಂಬರ್ 23ರಿಂದ ರ್ಯಾಲಿ ಸ್ಟಾರ್ಟ್ ಆಗ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಪ್ಲೀಸ್ ಟ್ರೇಡ್ಮನ್ ಗ್ರೂಪ್ದು ವಿಡಿಯೋ ಬಿಡ್ರಿ ಅಂದ್ರೆ. ವಿಡಿಯೋ ನಾವು ಎಷ್ಟು ಸಾಧ್ಯಕತೆ ಅಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದೀವಿ. ಯಾಕಂದರೆ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಭಾಳ ಕಷ್ಟ ಇರ್ತದೆ. ಪೊಲೀಸರು ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡೋಂಗಿಲ್ಲ. ಆದರೂ ಸಹಿತ ಪೊಲೀಸರು ಕಣ್ತೆಪ್ಪಿಸಿ ವಿಡಿಯೋ ಎಷ್ಟು ಸಾಧ್ಯಕತೆ ಅಷ್ಟು ವಿಡಿಯೋಗಳನ್ನು ನಿಮ್ಗೆ ನಾವು ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಬೆಳಗಾವಿ ARO ನರ್ಸಿಂಗ್ ಅಸಿಸ್ಟೆಂಟ್ ರ್ಯಾಲಿ ಯಾವಾಗ ಸರ್ ಪ್ಲೀಸ್ ಹೇಳಿ ಸರ್ ಅಂದರೆ. ಇಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಮೇಲ್ಗೆ ಮೆಸೇಜ್ ಬರ್ತದೆ. ಇನ್ನೂ ಡೇಟ್ ಫಿಕ್ಸ್ ಅಂತ ಮಾಡಿಲ್ಲ. ಫಿಕ್ಸ್ ಆದಮೇಲೆ ನಿಮ್ಮ ಮೇಲ್ಗೆ ಬರ್ತದೆ, ಆವಾಗ ನೀವು ಅಲ್ಲಿ ರ್ಯಾಲಿಯನ್ನು ಅಟೆಂಡ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಅಗ್ನಿವೀರ ಅಪ್ಲಿಕೇಶನ್ ಮತ್ತೆ ಯಾವಾಗ ಬರುತ್ತೆ ಅಂದರೆ. ಅದು ನವಂಬರ್ ಇದೇ ವರ್ಷ ನವಂಬರ್ ತಿಂಗಳಲ್ಲಿ ಬರ್ತದೆ. ಅವಾಗ ನೀವು ಅಪ್ಲಿಕೇಶನನ್ನು ಹಾಕಿರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ 10th LC ಕಿತ್ಕೊಂಡು ಬಂದಿದೆ ಸರ್, ಮತ್ತೆ LC ಇಂಗ್ಲೀಷ್ ಹೇಗೆ ಮಾಡಿಸಬೇಕು ಅಂದರೆ. ಇಲ್ಲಿ ನೀವು ಸೆಕೆಂಡ್ LC, ಫಸ್ಟ್ LC ಏನಾಗಿರ್ತದೆ ಅಂದರೆ ನೀವು ಕಾಲೇಜ್ ಕಲಿಲಿಕ್ಕೆ ಅಲ್ಲಿ ಅಡ್ಮಿಷನ್ ಕೊಟ್ಟಿರ್ತೀರಿ. ಅದು ಫಸ್ಟ್ LC ನಿಮಗೆ ಕೊಡೋದಿಲ್ಲ ಅವರು. ನೀವು ಜಾಬ್ ಸಲುವಾಗಿ ಸೆಕೆಂಡ್ LC ತೊಗೋಬೇಕು. ಸೆಕೆಂಡ್ LC ತೊಗೋಬೇಕಾದ್ರೆ 20 ರೂಪಾಯಿ ಬಾಂಡ್ ಮೇಲೆ ಫಸ್ಟ್ ಪಾರ್ಟಿ ನೀವು, ಸೆಕೆಂಡ್ ಪಾರ್ಟಿ ಯಾವ ಸ್ಕೂಲ್ನಾಗ ಕಲ್ತಿರ್ತೀರಿ ಆ ಸ್ಕೂಲ್ HM ಹಾಕ್ಕೊಂಡು ಅಲ್ಲಿ ಕೊಡಬೇಕು. ನಾವು ಅಗ್ನಿವೀರ ಆರ್ಮಿ ಹೋಗೋರಿದ್ವಿ, ಅದ್ರ ಸಲುವಾಗಿ ನಮಗೆ ಇಂಗ್ಲೀಷ್ನಾಗ ಸೆಕೆಂಡ್ LC ಕೊಡ್ಬೇಕಂತೇಳಿ ನೀವು ಕೊಟ್ಟಿರಪ್ಪ ಅಂದ ಅವರು ನಿಮ್ಗೆ ಸೆಕೆಂಡ್ LCನ ಕೊಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ರು ಕಮೆಂಟ್ ಮಾಡಿದ್ದಾರೆ, ಸರ್ ಆರ್ಮಿಗೆ ವಯಸ್ಸು ಎಷ್ಟು ಬೇಕು ಸರ್, ನಾನು ಈಗ ಫಸ್ಟ್ ಇಯರ್ ಇದ್ದೇನೆ ಅಂದರೆ. 17 ವರ್ಷ 6 ತಿಂಗಳಿಂದ 21 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಅಂದರೆ 17 ವರ್ಷ 3 ತಿಂಗಳಿಂದ 20 ವರ್ಷ 7 ತಿಂಗಳು ಒಳಗಡೆ ಇದ್ದಂಥ ಅಭ್ಯರ್ಥಿಗಳನ್ನ ಈ ಹಿಂದೆ ತೆಗೆದುಕೊಂಡಿದ್ದರು. ಆದರೆ ನೆಕ್ಸ್ಟ್ ಏನಪ್ಪ ಅಂದ್ರೆ 23ವರೆಗೆ ವಯಸ್ಸನ್ನು ಮಾಡ್ಬೇಕಂತ ಈಗ ಚರ್ಚೆ ನಡೆದದ. ಅದು ನೋಟಿಫಿಕೇಷನ್ ಬಂದಮೇಲೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಯಾವ್ದವರ ಡಾಕ್ಯುಮೆಂಟ್ಸ್ ಪ್ಲೀಸ್ ವಿವರವಾಗಿ ಹೇಳಿ ಸರ್, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ದಾರೆ. ಈಗ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಅಟೆಂಡ್ ಆಗ್ಬೇಕಾದ್ರೆ ಈಗಾಗಲೇ ಅಡ್ಮಿಟ್ ಕಾರ್ಡ್ನೇ ಬಿಟ್ಟಿದ್ರು. 1 ಅಡ್ಮಿಟ್ ಕಾರ್ಡ, ಆಮೇಲೆ 2 ಮಾರ್ಕ್ಸ್ ಕಾರ್ಡ, ಆಮೇಲೆ LC ಅಥವಾ TC, ಆಮೇಲೆ ಡೊಮಿಷಿಯಲ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ಏನಪ್ಪ ಅಂದ್ರೆ ಫೋಟೋ, ಆಮೇಲೆ ಅಪ್ಡೇಟ. ಇಷ್ಟು ಡಾಕ್ಯುಮೆಂಟ್ಗಳನ್ನ ಅಡ್ಮಿಟ್ ಕಾರ್ಡ್ನಾಗ ಬಿಟ್ಟಿದ್ರು. ಈಗ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಮತ್ತೆ ಏನು ಹೇಳ್ಯಾರಪ್ಪ ಅಂದ್ರೆ ಮುಂದಿನ ಡಾಕ್ಯುಮೆಂಟ್ಗಳು ತೆಗೆಸ್ಲಿಕ್ಕೆ ಹೇಳ್ಯಾರ. ಮತ್ತು ಇನ್ನೂ ಯಾವ್ಯಾವ ಡಾಕ್ಯುಮೆಂಟ್ ಬೇಕಂದ್ರೆ ಸ್ಕೂಲ್ ಕ್ಯಾರೆಕ್ಟರ್ ಬೇಕು, ಪಂಚಾಯತಿ ಕ್ಯಾರೆಕ್ಟರ್ ಬೇಕು, ಅನ್ಮ್ಯಾರಿಡ್ ಬೇಕು, ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬೇಕು, ಆಮೇಲೆ ಪ್ಯಾನ್ ಕಾರ್ಡ್ ಬೇಕು, ಆಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು, ಆಮೇಲೆ ಫ್ಯಾಮಿಲಿ ಫೋಟೋ. ಇಷ್ಟು ಮುಂದೆ ಬೇಕಾಗ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ವುಮನ್ಸ್ GD ಫಿಸಿಕಲ್ ಮಾರ್ಕ್ಸ್ ಎಷ್ಟು ಇರುತ್ತೆ ಸರ್, ಮತ್ತು ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಹೇಳಿ ಸರ್ ಅಂದರೆ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ರನ್ನಿಂಗು, ಹೈ ಜಂಪು, ಲಾಂಗ್ ಜಂಪು 3 ಇರ್ತವೆ. ಅಲ್ಲಿ ರನ್ನಿಂಗದಲ್ಲಿ 7 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದರೆ ಫಸ್ಟ್ ಗ್ರೂಪ, 7:31ರಿಂದ 8 ನಿಮಿಷ ಒಳಗಡೆ ಓಡಿದರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಮಾರ್ಕ್ಸ್ ಇರ್ತವೆ ರನ್ನಿಂಗ್ಗೆ.
ಅದೇ ರೀತಿಯಾಗಿ ಹೈ ಜಂಪ್ ಲಾಂಗ್ ಜಂಪ್ ಸಹಿತ ನೀವು ಪಾಸ್ ಮಾಡಬೇಕಾಗ್ತದೆ. ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ, ಮಹಿಳಾ ಹೈ ಜಂಪ್ ಆರ್ ಲಾಂಗ್ ಜಂಪ್ ಯಾವುದಾದ್ರೂ ಒಂದು ಮಾಡ್ಬೋದಾ ಸರ್ ಅಂದರೆ, ಇಲ್ಲ, ಇಲ್ಲಿ 3 ಪಾಸ್ ಮಾಡಬೇಕಾಗ್ತದೆ. ನೀವು ಯಾಕೆ 3 ಪಾಸ್ ಮಾಡಬೇಕಾಗ್ತದೆ ಅಂದ್ರೆ ರನ್ನಿಂಗು, ಹೈ ಜಂಪು, ಲಾಂಗ್ ಜಂಪು ಇವು 3 ಪಾಸ್ ಮಾಡಬೇಕು. ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಉಗುರು ಚೆಕ್ ಮಾಡ್ತಾರೆ ಅಂದರೆ, ಉಗುರು ಚೆಕ್ ಮಾಡೋದಿಲ್ಲ, ಅದರ ಬೆರಳುಗಳನ್ನು ಚೆಕ್ ಮಾಡ್ತಾರೆ, ನೀವು ಕರೆಕ್ಟಾಗಿ ಬೆರಳುಗಳಿರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಡಿಫೆನ್ಸ್ ಫೋರ್ಸ್ಗಳ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ತೋರಿಸಿಕೊಡ್ತಾ ಇರ್ತೀವಿ. ಅಭ್ಯರ್ಥಿಗಳೇ ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯಿರಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.